ಮದನಹಳ್ಳಿ ಸೋಮೇಶ್ವರ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆ. ತಾಲೂಕಿನ ಮದನಹಳ್ಳಿಯ ನವಗ್ರಹ ಸಮೇತ ಪಾರ್ವತೀದೇವಿ ಸೋಮೇಶ್ವರ ಸ್ವಾಮಿ ಬಲಮುರಿ ಗಣಪತಿ ನೂತನ ದೇವಾಲಯ ಸ್ಥಿರಬಿಂಬ ಅಷ್ಟಬಂಧನ ಪ್ರತಿಷ್ಠಾಪನೆ, ವಿಮಾನ ಗೋಪುರ ಮಹಾಕುಂಭಾಭಿಷೇಕ ಮತ್ತು ಊರಿನ ಹೆಬ್ಬಾಗಿಲು ಉದ್ಘಾಟನೆ ನಡೆಯಲಿದೆ. 12ರಂದು ಶುಕ್ರವಾರದಿಂದ 14ರಂದು ಭಾನುವಾರದವರೆಗೆ ಬೆಳಗ್ಗೆ 5ರಿಂದ ರಾತ್ರಿ 9 ಗಂಟೆಯವರೆಗೆ ಧಾರ್ಮಿಕ ಕೈಂಕರ್ಯಗಳು ಜರುಗಲಿವೆ. ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮುಖ್ಯಸ್ಥ ವೆಂಕಟಸ್ವಾಮಿ ರೆಡ್ಡಿ ಮಾತನಾಡಿ, ಸುಮಾರು 400 ವರ್ಷದ ಪುರಾತನ ದೇಗುಲವನ್ನು 8 ವರ್ಷದ ಹಿಂದೆ ಕೆಡವಲಾಗಿತ್ತು. ಮದನಹಳ್ಳಿ, ಗುಟ್ಟಳ್ಳಿ, ಕಲ್ಲೂರು, ತಿಮ್ಮಾಪುರ, ಮುರಾಂಡಹಳ್ಳಿ, ದೊಡ್ಡಗಾನಹಳ್ಳಿ, ಕೆಂದಟ್ಟಿ, ವರ್ತನಹಳ್ಳಿಯ ಸುತ್ತಲೂ 10ಕ್ಕೂ ಹೆಚ್ಚು ಗ್ರಾಮಸ್ಥರ ಕುಲದೇವರು ಸೋಮೇಶ್ವರನಾಗಿದ್ದು ಎಲ್ಲರೂ ಭಾಗವಹಿಸಲಿದ್ದಾರೆ. ಭಾನುವಾರ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೆ ಅನ್ನದಾನ ನಡೆಯಲಿದೆ. ಪ್ರಧಾನ ಅರ್ಚಕರಾದ ಕುಮಾರ್ ದೀಕ್ಷಿತ್, ಸುರೇಶ್ ದೀಕ್ಷಿತ್, ರಮೇಶ್ ದೀಕ್ಷಿತ್ ಸಾರಥ್ಯದಲ್ಲಿ ವಿಜೃಂಭಣೆಯಿಂದ ಹಬ್ಬದ ಮಾದರಿಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಬೇಕೆಂದು ಮನವಿ ಮಾಡಿದರು. ಗ್ರಾಮದ ಮುಖ್ಯಸ್ಥರಾದ ರಮಣಾರೆಡ್ಡಿ, ದೇವರಾಜು, ಎನ್.ಕೆ. ಮಧು, ನಂಜುಂಡಗೌಡ, ಶ್ರೀಕಂಠ, ರೆಡ್ಡಪ್ಪ, ಹರೀಶ್ ಹಾಜರಿದ್ದರು. ಬರ್ತಾರೆ ಸರ್. ನಮ್ಮ ಹೆಸರು ಎಮ್.ಎನ್. ವೆಂಕಟರಾಮ ರೆಡ್ಡಿ ಅಂತೇಳಿ. ನಮ್ಮದು ಇದೆ ಮದನಹಳ್ಳಿ ಗ್ರಾಮ. ಇದು ಸುಮಾರು ಒಂದು 400 ವರ್ಷದ ಇತಿಹಾಸ ಇರ್ತಕ್ಕಂಥ ಶಿವನ ದೇವಸ್ಥಾನ. ಇದನ್ನ ಶಿಥಿಲವಾಗಿ ಸುಮಾರು ವರ್ಷಗಳಾಗಿತ್ತು. 8 ವರ್ಷ ಆಯ್ತು ಇದನ್ನ ಕೆಡವಿ. 8 ವರ್ಷದಿಂದ ಇವಾಗ ಇದೇ 12ರಿಂದ 12, 13, 14 ಅಂದರೆ 3 ದಿನ ಶಿವ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಊರು ಬಾಗಿಲು ಕೂಡ ಶಿಥಿಲವಾಗಿತ್ತು, ಅದನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ವಿ. ಮತ್ತೆ ಬಲಮುರಿ ಗಣಪತಿ ಅಂತೇಳಿ ಅದನ್ನು ಸಹ ಮಾಡಿದ್ವಿ. ಮತ್ತು ನವಗ್ರಹ ಏನಿದೆ ಅದನ್ನು ಪ್ರತಿಷ್ಠಾಪನೆ ಮಾಡಿ 12, 13, 14, 14ನೇ ತಾರೀಕು ಮಹಾಕುಂಭಾಭಿಷೇಕ ಇಟ್ಕೊಂಡಿದ್ವಿ. 12, 13 3 ದಿನ ಸಹ ಹೋಮ ಹವನ ಪೂಜೆಗಳ ಸಮೇತ ಊರಿನ ಹಿರಿಯರು ಮತ್ತೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ 10 ಗ್ರಾಮಗಳ ಇದ್ದಾರೆ. ಅಂದ್ರೆ ಕುಲದೇವರು ಅಂತ ಇರ್ತಾರೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸುಮಾರು 10 ಹಳ್ಳಿಗಳಿದ್ದಾರೆ. 10 ಹಳ್ಳಿಗಳ ಭಕ್ತಾದಿಗಳು ಮತ್ತು ಈ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು ಎಲ್ಲ ಕೈ ಜೋಡಿಸಿ ಇದು ಒಳ್ಳೆ ವಿಜೃಂಭಣೆಯಿಂದ ಒಳ್ಳೆ ಹಬ್ಬದ ತರ ಆಚರಣೆ ಮಾಡ್ತಾ ಇದೀವಿ. ಅದರಿಂದ ದಯವಿಟ್ಟು ಎಲ್ಲರೂ ಬಂದು 12, 13, 14 3 ದಿನ ಪೂಜಾ ಕಾರ್ಯಕ್ರಮಗಳು ಇರ್ತವೆ. ನಿಮಗೆ 3 ದಿನ ಯಾವಾಗ ಫ್ರೀ ಆಗುತ್ತೋ ದಯವಿಟ್ಟು ಬಂದು ಇಲ್ಲಿ ಇದನ್ನೆಲ್ಲ ನೋಡಿ ಬಂದು ನಮಗೂ ಒಂಥರ ಊರಿಗೆ ಖುಷಿ ಆಗ್ತದೆ. ಪ್ರತಿಷ್ಠಾಪನೆ 13ನೇ ತಾರೀಕು, 14ನೇ ತಾರೀಕು ಬಂದು ಮಹಾಕುಂಭಾಭಿಷೇಕ, ಅನ್ನದಾನ ಮತ್ತು 14ನೇ ತಾರೀಕು ನಿರಂತರ ಬೆಳಗ್ಗೆ 10ರಿಂದ ಹಿಡಿದು ಸಂಜೆವರೆಗೂ ನಡೀತದೆ. ಸರ್, ವಿಶೇಷವಾಗಿ ನೀವು ನೋಡಿದಂಗೆ ಊರಿನ ತುಂಬಾ ದೀಪಾಲಂಕಾರ ಮಾಡಿದೀವಿ. ತಳಿರು ತೋರಣಗಳು ಮತ್ತೆ ಚಪ್ರಗಳೆಲ್ಲ ಹಾಕ್ಸಿದೀವಿ. ಊರಿಗೆ ಹೇಳಿದ್ನಲ್ಲ ಒಂದು ಜಾತ್ರೆ ತರ ಮಾಡ್ತಾ ಇದೀವಿ. ಇದನ್ನ ನಮ್ಮ ಊರಿನ ಸಂಪ್ರದಾಯದಂತೆ ಏನಿದೆ, ಸಂಪ್ರದಾಯದ ಹಿಂದೂ ಸಂಪ್ರದಾಯದಂತೆ ತುಂಬಾ ವಿಜೃಂಭಣೆಯಿಂದ ಏನೋ ಚಾಚು ತಪ್ಪದಂಗೆ ಎಲ್ಲಾನು ಆಚರಣೆ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಎಲ್ಲ ಒಮ್ಮತದಿಂದ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಈ ದೇವಸ್ಥಾನಕ್ಕೆ ಒಂದು ಸಂಘ ಅಂತಿದೆ, ಆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಒಮ್ಮತದಿಂದ ಕೈ ಜೋಡಿಸಿ ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ಸೊ ಒಟ್ಟಾರೆಯಾಗಿ ಈ ದೇವತಾ ಕಾರ್ಯಗಳಲ್ಲಿ ಸಹಕಾರ ಚೆನ್ನಾಗಿ ಸಿಕ್ಕಿದೆ ಸರ್. ಎಲ್ಲ ನಮ್ಗೆ ಮುಜರಾಯಿ ಇಲಾಖೆಯಿಂದ ಇರ್ಬೋದು, ಹಾಗೂ ನಾವು ಯಾರ ಹತ್ರ ಹೋಗಿ ದಾನಿಗಳು, ವಿಶೇಷವಾಗಿ ದಾನಿಗಳು ಯಾರೂ ಸಹ ನಮ್ಮನ್ನ ಅವ್ರಿಗೆ ಎಷ್ಟು ಕೈಲಾಗದಷ್ಟು ಅಷ್ಟು ಸಹಾಯ ಮಾಡಿದ್ದಾರೆ. ಅದರಿಂದ ಇಷ್ಟೊಂದು ಚೆನ್ನಾಗಿ ದೇವಸ್ಥಾನ ನೀವು ನೋಡಿದ್ರ, ಇಷ್ಟೊಂದು ಬರೋದಕ್ಕೆ ಕಾರಣ ಆಯ್ತು. ವಿಶೇಷವಾಗಿ ಈ ದೇವಸ್ಥಾನ ಎಲ್ಲ ಯಾರೇ ಭಕ್ತಾದಿಗಳು ಯಾರೊಬ್ರು ಬೇರೆ ಬರೀ ಕೈಯಿಂದ ಕಳಿಸಿಲ್ಲ. ಅವ್ರ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ. ಈ ಸೋಮೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು ಮದನಹಳ್ಳಿ, ಗುಟ್ಟಳ್ಳಿ, ಕಲ್ಲೂರು, ಮೂರಾಂಡಹಳ್ಳಿ, ತಿಮ್ಮಾಪುರ, ದೊಡ್ಡಗಾನಹಳ್ಳಿ, ಕೆಂದಟ್ಟಿ, ವರ್ತನಹಳ್ಳಿ ಭಕ್ತಾದಿಗಳು ಮತ್ತು ಮದನಹಳ್ಳಿ ಮುಖ್ಯಸ್ಥರು ಮತ್ತು ಗ್ರಾಮಸ್ಥರು ಇವರೆಲ್ಲ ಸೇರಿ ಈ ಪೂಜಾ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸರ್, 3 ದಿನ ಅನ್ನ ಸಂತರ್ಪಣೆ ಹೋಮ ಸಿರಿ, ಅದ್ರ ಬಗ್ಗೆ ಅಲ್ಲ ಏನೇನು ಹೋಮಗಳು
ಮದನಹಳ್ಳಿ ಗ್ರಾಮದಲ್ಲಿ ಸೋಮೇಶ್ವರ ಸ್ವಾಮಿ ಕುಂಭಾಭಿಷೇಕ ಇರೋದ್ರಿಂದ 14ನೇ ತಾರೀಕು ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಇರುತ್ತೆ. ದಯವಿಟ್ಟು ಎಲ್ಲ ಬಿಡುವು ಮಾಡಿಕೊಂಡು ಬಂದು ದೇವರ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸೊ ಅನ್ನ ಸಂತರ್ಪಣೆ ಇರುತ್ತೆ, ಎಲ್ಲರೂ ಸ್ವೀಕರಿಸಿ. ಎಲ್ಲರೂ ದೇವರ ಪ್ರಸಾದ ವಿತರಣೆ ಇರುತ್ತೆ. ಸೊ ದಯವಿಟ್ಟು ಎಲ್ಲ ಬಂದು ಈ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಾಗಿ ಕೋರ್ತೀನಿ.